ನಮಸ್ಕಾರ ಕನ್ನಡಿಗರೇ, ಈ ತರಹ ಡಾಬಾ ಸ್ಟೈಲ್ ಮೊಟ್ಟೆ ಕರೆಯನ್ನ ಹೇಗೆ ಮಾಡೋದಂತ ನಾವು ಇಂದಿನ ಈ ವಿಡಿಯೋಯಲ್ಲಿ ನೋಡ್ಕೊಳ್ಳೋಣ. ತುಂಬಾನೇ ಸುಲಭವಾದ ವಿಧಾನ ಇದೆ, ಎಲ್ಲರೂ ಮಾಡಬಹುದು. ಸ್ಟೆಪ್ ಬೈ ಸ್ಟೆಪ್ ಹೇಳಿದಂತೆ ನೀವು ಈ ವಿಡಿಯೋನ ಫಾಲೋ ಮಾಡಿ ಮತ್ತೆ ಈ ತರಹ ಮೊಟ್ಟೆ ಕರೆಯನ್ನ ನೀವು ಈಸಿಯಾಗಿ ಮಾಡಬಹುದು. ನಾನು ಮೊದಲು 5 ಮೊಟ್ಟೆಯನ್ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಈ ಮೊಟ್ಟೆಗಳನ್ನ ಈ ತರಹ ಚಾಕು ಸಹಾಯದಿಂದ ಕಟ್ ಮಾಡ್ತಾ ಇದ್ದೇನೆ. ಇದನ್ನು ಪ್ರೆಸ್ ಮಾಡಿ ಚಾಕು ಸಹಾಯದಿಂದ ಈ ತರಹ ಸ್ವಲ್ಪ ಸ್ವಲ್ಪ ಆಗಿ ಕಟ್ ಮಾಡ್ಕೊಳ್ಳೋಣ. ಇದು ಮೇಲೆ ನಾವು ಸ್ವಲ್ಪ ಅರಿಶಿನ ಹಾಕೋಣ, ಅಚ್ಚು ಖಾರದ ಪುಡಿ, ಸಿಹಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಎಲ್ಲ ಮಸಾಲೆ ಇದಕ್ಕೆ ಹತ್ತಬೇಕು, ಆ ತರಹ ಇದನ್ನು ಮಿಕ್ಸ್ ಮಾಡಿ ಇದಕ್ಕೆ 5 ರಿಂದ 10 ನಿಮಿಷ ರೆಸ್ಟ್ಗಾಗಿ ಇಡೋಣ. ಮಸಾಲೆ ಕರಿನ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ, 1 ಟೊಮೆಟೊ, 1 ಬೆಳ್ಳುಳ್ಳಿನ ಪೀಸ್ ಮಾಡಿ ಚೆನ್ನಾಗಿ ಸುಲಿದುಕೊಂಡು ಇಟ್ಟಿದ್ದಿದೆ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ಇದನ್ನು ರುಬ್ಕೊಳ್ಳೋಣ. ರುಬ್ಬೋ ಹೊತ್ತಲ್ಲಿ ಮೊದಲು ಇದೇ ತರಹ ರುಬ್ಕೊಳ್ಳಿ, ನೀರು ಹಾಕಬೇಡಿ. ಇದಕ್ಕೆ ನೀರು ಹಾಕೋ ಜರೂರತಿಲ್ಲ, ಬೇಕಂದ್ರೆ ನೀವು 1 ರಿಂದ 2 ಟೀ ಸ್ಪೂನ್ ಅಷ್ಟು ನೀರು ಹಾಕಿ ರುಬ್ಕೊಳ್ಳಿ, ಹೆಚ್ಚಾಗಿ ನೀರು ಹಾಕಬೇಡಿ. ಈ ತರಹ ಗರಿ ಗರಿಯಾಗಿ ರುಬ್ಕೊಂಡ್ರೆ ಸಾಕು. ಇದನ್ನು ರುಬ್ಬಿ ನಾವು ಒಂದು ಸೈಡಲ್ಲಿ ಇಡೋಣ. ಈಗ 3ನೇ ಸ್ಟೆಪ್ ಅಂದ್ರೆ ಫ್ರೆಂಡ್, ಈ ಮೊಟ್ಟೆನ್ನ 5 ರಿಂದ 10 ನಿಮಿಷ ರೆಸ್ಟ್ಗಾಗಿ ಇಟ್ಟಿದ್ವಿ. ಈ ಮೊಟ್ಟೆನ್ನ ನಾವು ಫ್ರೈ ಮಾಡ್ತಾ ಇದ್ದೇವೆ. ಇದರಲ್ಲಿ ಒಂದು ತವೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು 1 ರಿಂದ 2 ನಿಮಿಷ ಈ ತರಹ ಫ್ರೈ ಮಾಡ್ಕೊಳ್ಳೋಣ. ಈ ತರಹ ಮಾಡಿ ಕರಿಯಲ್ಲಿ ಹಾಕಿದರೆ ತುಂಬಾನೇ ಟೇಸ್ಟ್ ಬರುತ್ತೆ. ಅದಕ್ಕೋಸ್ಕರ ಈ ತರಹ 2 ನಿಮಿಷ ಇದನ್ನು ಚೆನ್ನಾಗಿ ಗ್ಯಾಸ್ ಫ್ಲೇಮ್ ಕಡಿಮೆ ಇಟ್ಟು ಇದನ್ನು ಈ ತರಹ ಫ್ರೈ ಮಾಡ್ಕೊಳ್ಳೋಣ. ಈಗ ಫ್ರೈ ಮಾಡಿ ಆಯಿತು, ಇದಕ್ಕೆ ಸೈಡಲ್ಲಿ ಇಡೋಣ. ಈಗ 4ನೇ ಸ್ಟೆಪ್ಪು, ಅದೇ ಪ್ಯಾನಲ್ಲಿ 2 ಸ್ಪೂನ್ ಎಣ್ಣೆ ಹಾಕೋಣ. ಇದರಲ್ಲಿ ಬೇಕಂದ್ರೆ ನೀವು ಮಸಾಲೆನ ಹಾಕಬಹುದು, ನಾನು ಇಲ್ಲಿ ಹಾಕಿಲ್ಲ, ನಾನು ಮಸಾಲೆ ಪೌಡರ್ ಹಾಕ್ತಾ ಇದ್ದೇನೆ. ಆಮೇಲೆ ನೀವು ಬೇಕಂದ್ರೆ ಮಸಾಲೆ ಹಾಕಬಹುದು, ಲವಂಗ ಮತ್ತೆ ದಾಲ್ಚಿನ್ನಿ ಕೂಡ ಈ ತರಹ ಹಾಕಬಹುದು. ಚಿಕ್ಕ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿದ್ದೆ. ಈ ಕಟ್ ಮಾಡಿದ್ದ ಈರುಳ್ಳಿನ ಈ ಎಣ್ಣೆಯಲ್ಲಿ ಹಾಕೋಣ, ಒಗ್ಗರಣೆಯಲ್ಲಿ. ಈ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿಗೆ ಚೆನ್ನಾಗಿ ಕಲರ್ ಬರಲಿ, ಕಲರ್ ಚೇಂಜ್ ಆಗಲಿ, ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಈ ರುಬ್ಬಿಟ್ಟಿದ್ದ ಮಸಾಲೆನ ಇದರಲ್ಲಿ ಹಾಕೋಣ. ಗ್ಯಾಸ್ ಫ್ಲೇಮ್ ಮೀಡಿಯಂ ಆಗಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ 2 ನಿಮಿಷ. ಆಮೇಲೆ ಇದರಲ್ಲಿ ಅಚ್ಚು ಖಾರದ ಪುಡಿ 2 ಟೀ ಸ್ಪೂನ್, ಇಲ್ಲದೇ ಇದ್ರೆ 1 ಟೀ ಸ್ಪೂನ್ ಕೂಡ ನೀವು ಹಾಕಬಹುದು. ನಿಮಗೆ ಸಿಹಿಗೆ ತಕ್ಕಷ್ಟು ನೀವು ಅಚ್ಚು ಖಾರದ ಪುಡಿ ಹಾಕಿ 1 ಟೀ ಸ್ಪೂನ್ ಅರಿಶಿನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇದು ಚೆನ್ನಾಗಿ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. 1 ಟೀ ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೇನೆ, 1 ಟೀ ಸ್ಪೂನ್ ಧನಿಯಾ ಪೌಡರ್ ಹಾಕ್ತಾ ಇದ್ದೇನೆ. ಸಿಹಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಹಾಕಿ ಈ ಮಸಾಲೆಯನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಈ ಮಸಾಲೆ ಕುದಿಯೋಕ್ಕೋಸ್ಕರ 1 ಬೌಲ್ ಅಷ್ಟು ನೀರು ಹಾಕಿ, ಇಲ್ಲದೇ ಇದ್ರೆ ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಚೆನ್ನಾಗಿ 1-2 ನಿಮಿಷ ಮುಚ್ಚಳನ ಮುಚ್ಚಿ ಇದನ್ನು 2 ನಿಮಿಷ ಕುದಿಯೋಕ್ಕಿಡೋಣ. ಗ್ಯಾಸ್ ಫ್ಲೇಮ್ ಮೀಡಿಯಂ ಆಗಿಡಿ. ಇದು ಚೆನ್ನಾಗಿ ಈಗ ಮಸಾಲೆ ಕುದ್ದಿ ಬಂದಿವೆ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಈ ಫ್ರೈ ಮಾಡಿದ ಎಗ್ಸ್ನ ಇದರಲ್ಲಿ ಹಾಕೋಣ. ಹಾಕಿ ಇದನ್ನು ಮುಚ್ಚಳ ಮುಚ್ಚಿ 2 ನಿಮಿಷ ಇಡೋಣ. ಈಗ ಚೆನ್ನಾಗಿ ಒಂದು ಸೈಡ್ದಿಂದ ಈ ಫ್ರೈ ಆದ ಎಗ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿವೆ. ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 2 ನಿಮಿಷ ಇದನ್ನು ಇದೇ ತರಹ ಕುದಿಯೋಕ್ಕಿಡೋಣ. ನಿಮಗೆ ಗ್ರೇವಿ ಇನ್ನೂ ತಿಳಿಬೇಕಂದ್ರೆ ನೀವು ನೀರನ್ನು ಹಾಕ್ಕೊಡಿ, ಬಿಸಿ ನೀರು ಹಾಕಿ ಬಿಸಿ ಮಾಡಿಟ್ಟ ನೀರನ್ನು ಇದರಲ್ಲಿ ಹಾಕಿ. ನಾನು ಈ ತರಹ ಗಟ್ಟಿಯಾಗಿನೇ ಇಡೋದು ಗ್ರೇವಿ. ಮಕ್ಕಳಿಗೆ ಚಪಾತಿ ಜೊತೆ ತಿನ್ನೋದಕ್ಕೆ ಈ ತರಹ ನಾನು ಗಟ್ಟಿಯಾಗಿ ಇಟ್ಟಿದ್ದು. ನೀವು ಅನ್ನದ ಜೊತೆ ತಿನ್ಬೇಕಂದ್ರೆ
ಸ್ವಲ್ಪ ಗ್ರೇವಿನ ನೀರು ಹಾಕಿ ಇನ್ನೂ ಹೆಚ್ಚಾಗಿ ಮಾಡಿದರೆ ಆಯಿತು. ಈ ತರಹ ಮುಚ್ಚಿ ಇನ್ನೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಫ್ರೆಂಡ್, ಎಷ್ಟೊಂದು ಕಲರ್ ಬಂದಿದೆ. ಈ ತರಹ ಈ ಕರಿ ರೆಡಿ ಆಗಿದೆ. ಸೊ ಫ್ರೆಂಡ್ಸ್, ನೀವು 4 ರಿಂದ 5 ಜನ ಇಷ್ಟು ಈ ಎಗ್ ಕರಿಯನ್ನ ಸರ್ವ್ ಮಾಡಬಹುದು. ಆದ್ಮೇಲೆ ಇದರ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ನೀವು ಚಪಾತಿ ಜೊತೆ ಅನ್ನದ ಜೊತೆ ಇದನ್ನು ಸರ್ವ್ ಮಾಡಬಹುದು. ಇಷ್ಟು ಕರಿನ 4 ರಿಂದ 5 ಜನ ಆರಾಮಾಗಿ ಚಪಾತಿ ಜೊತೆ ತಿನ್ನಬಹುದು. ಸೊ ಫ್ರೆಂಡ್ಸ್, ನಿಮಗೆ ವಿಡಿಯೋ ಹೇಗೆ ಅನಿಸ್ತು, ಇಂದಿನ ಈ ಮೊಟ್ಟೆ ಕರಿ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ನೀವು ಮಾಡಿದ ಕರಿ ಮತ್ತು ನಾವು ಮಾಡಿದ ಕರಿನ ಹೇಗೆ ತುಲನೆ ಮಾಡಿ ಏನು ಹೇಳ್ತೀರಾ ಅದು ಕಮೆಂಟಲ್ಲಿ ನೀವು ಜರೂರಾಗಿ ಟೈಪ್ ಮಾಡಿ ನಮಗೆ ಹೇಳಿ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಇದಕ್ಕೆ ಲೈಕ್ ಮಾಡೋಕ್ಕೆ ಮರಿಬೇಡಿ. ಮತ್ತು ಚಾನಲಲ್ಲಿ ನೀವು ಮೊದಲನೇ ಸಾರಿ ಭೇಟಿ ಕೊಟ್ಟಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಚಾನಲ್ ಹೆಸರಿದೆ ಸಂಚತಾಜ್ ರೆಸಿಪಿ. ಸೊ ನೀವು ಚಾನಲ್